ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಗಮನ ಸೆಳೆದಂತಹ ಪ್ರತಿಭೆ ಮೈಸೂರಿನ ಹುಡುಗ ಸೂರಜ್ ಸಿಂಗ್. ಸೂರಜ್ ಸಿಂಗ್ ಅವರ ಎಂಟ್ರಿ ಬಿಗ್ ಬಾಸ್ ಮನೆಗೆ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಬಿಗ್ ಬಾಸ್ ಮನೆಗೆ ಕಾಲಿಡುತ್ತಲೇ ಸೂರಜ್ ಸಿಂಗ್ ಹೊಸ ಭರವಸೆಯೊಂದನ್ನು ಹುಟ್ಟು ಹಾಕಿದ್ರು. ಹೋಗ್ತಾ ಹೋಗ್ತಾ ಸೂರಜ್ ಸಿಂಗ್ ಅವರು ಬೇರೆ ಬೇರೆ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಕೂಡ ರಾಶಿಕಾ ಶೆಟ್ಟಿ ಅವರ ಜೊತೆಗಿನ ಫ್ರೆಂಡ್ಶಿಪ್ ಕಾರಣಕ್ಕಾಗಿ ಸೂರಜ್ ಸಿಂಗ್ ಒಂದಷ್ಟು ಚರ್ಚೆಗೂ ಕೂಡ ಕಾರಣವಾದರು. ಇವರಿಬ್ಬರ ಸ್ನೇಹದ ಬಗ್ಗೆ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಎಪಿಸೋಡ್ಗಳಲ್ಲಿ ಪರೋಕ್ಷವಾಗಿ ಅನೇಕ ಬಾರಿ ಸಲಹೆಗಳನ್ನು ಕೊಟ್ಟಿದ್ರು. ಆದರೂ ಕೂಡ ಅದನ್ನು ತಿದ್ದಿಕೊಳ್ಳುವಂತಹ ಕೆಲಸ ಸೂರಜ್ ಆಗಲಿ ರಾಶಿಕಾ ಆಗಲಿ ಮಾಡಲೇ ಇಲ್ಲ. ಆದರೆ ಕೊನೆಗೂ ಇದರ ಪರಿಣಾಮವನ್ನು ಎದುರಿಸಿತು ಸೂರಜ್ ಸಿಂಗ್. ಕಳೆದ ಕೆಲವು ದಿನಗಳಿಂದ ರಾಶಿಕಾ ಅವರಿಂದ ಸೂರಜ್ ಸಿಂಗ್ ಅಂತರವನ್ನು ಕಾಯ್ದುಕೊಂಡಿದ್ರು ಕೂಡ ಒಂದಷ್ಟು ಕಾರಣಕ್ಕೆ ಸೂರಜ್ ಸಿಂಗ್ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇತ್ತೀಚೆಗೆ ರಕ್ಷಿತಾ ಜೊತೆ ಹೆಚ್ಚಾಗಿ ಸೂರಜ್ ಸಿಂಗ್ ಕಾಣಿಸ್ಕೊಳ್ತಾ ಇದ್ರು. ವೀಕ್ಷಕರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಆದರೆ ಇನ್ನೂ ಸೂರಜ್ ಚೆನ್ನಾಗಿ ಆಟ ಆಡ್ತಾರೆ, ಹೊಸ ಸೂರಜನ್ನು ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡ್ಬೋದು ಅನ್ನುವಾಗಲೇ ಬ್ಯಾಡ್ ಲಕ್ ಅನ್ನುವಂತೆ ಸೂರಜ್ ಸಿಂಗ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ಯಾವುದೇ ವಿಚಾರಕ್ಕೂ ಕೂಡ ಅತಿಯಾಗಿ ಕೋಪ ಮಾಡಿಕೊಳ್ಳದೆ ಮನೆಯಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳಿಗೂ ಕೂಡ ವೆರೈಟಿ ಅಡುಗೆ ಮಾಡಿ ಅವರೆಲ್ಲರೂ ಕೂಡ ಹೊಟ್ಟೆ ತುಂಬ ಖುಷಿಯಿಂದ ಊಟ ಮಾಡುವ ರೀತಿಯಲ್ಲಿ ಪ್ರತಿದಿನ ವೆರೈಟಿ ಅಡುಗೆಗಳನ್ನು ಮಾಡ್ತಾ ಇದ್ರು ಸೂರಜ್ ಸಿಂಗ್. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರನ್ನು ತುಂಬ ಚೆನ್ನಾಗಿ ಉಪಚರಿಸಿದ್ರು. ಇನ್ನೊಂದು ವಿಚಾರವನ್ನು ಗಮನಿಸಲೇಬೇಕು. ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳ ಮನೆಯವರು ಬಂದಂತಹ ಸಂದರ್ಭದಲ್ಲೂ ಕೂಡ ಬಂದವರಿಗೆಲ್ಲರಿಗೂ ಕೂಡ ಅಷ್ಟೇ ಪ್ರೀತಿಯಿಂದ ಬೇರೆ ಬೇರೆ ರೀತಿಯಾದಂತಹ ಜ್ಯೂಸ್ ಇರ್ಬೋದು ಅಥವಾ ಬೇರೆ ಅಡುಗೆಗಳನ್ನು ಮಾಡಿ ಅವರೆಲ್ಲರನ್ನ ಕೂಡ ಖುಷಿಪಡಿಸಿದವರು ಸೂರಜ್ ಸಿಂಗ್. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಯಾವ ಸ್ಪರ್ಧಿಗಳು ಕೂಡ ಸೂರಜ್ ಸಿಂಗ್ ಅವರನ್ನು ಮರಿಬಾರ್ದು. ಅವರು ಹಾಕಿದಂತಹ ಊಟ, ಬಗೆ ಬಗೆಯ ತಿನಿಸುಗಳು ಯಾವತ್ತಿಗೂ ಕೂಡ ಎಲ್ಲರೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು. ಆದರೆ ರಾಶಿಕಾ ಶೆಟ್ಟಿ ಜೊತೆಗಿನ ಸ್ನೇಹಕ್ಕೆ ಒಂದು ಚೂರು ಬ್ರೇಕ್ ಹಾಕಿದ್ರೆ ಸೂರಜ್ ಸಿಂಗ್ ಅವರ ಪಯಣ ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹಾಗೇ ಕಂಟಿನ್ಯೂ ಆಗ್ತಾ ಇತ್ತು ಅನ್ನೋ ಅಭಿಪ್ರಾಯಗಳು ವೀಕ್ಷಕ ವಲಯದಿಂದ ವ್ಯಕ್ತವಾಗ್ತಾ ಇದೆ. ರಾಶಿಕಾ ಅವರು ಬಚಾವಾದ್ರು, ಆದರೆ ರಾಶಿಕಾ ಅವರ ಜೊತೆಗಿದ್ದಂತಹ ಸೂರಜ್ ಸಿಂಗ್ ಈ ರೀತಿ ಹೊರಗಡೆ ಬಂದಿದ್ದು ನಮ್ಮೆಲ್ಲರಿಗೂ ಕೂಡ ತುಂಬಾನೇ ಬೇಜಾರಾಗಿದೆ ಅನ್ನೋ ಅಭಿಪ್ರಾಯಗಳನ್ನು ವೀಕ್ಷಕರು ವ್ಯಕ್ತಪಡಿಸ್ತಿದ್ದಾರೆ. ಅದರಲ್ಲೂ ಕೂಡ ಕಳೆದ ಕೆಲವು ದಿನಗಳಿಂದ ಸೂರಜ್ ಹಾಗೂ ರಕ್ಷಿತಾ ಹೆಚ್ಚಾಗಿ ಸಮಯವನ್ನು ಕಳೀತಾ ಇದ್ರು. ಇಬ್ಬರ ಫ್ರೆಂಡ್ಶಿಪ್ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ಇನ್ನು ವೀಕ್ಷಕರು ಇವರಿಬ್ಬರ ಸ್ನೇಹಕ್ಕೆ ಫಿದಾ ಹೋಗಿದ್ರು. ಅಲ್ಲದೆ ರಕ್ಷಿತಾಗಳ ತಪ್ಪನ್ನು ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಬಾರಿ ಆಕೆಗೆ ತಾಳ್ಮೆಯಿಂದ ಬುದ್ಧಿ ಮಾತು ಹೇಳಿ ಆಕೆಯನ್ನು ತಿದ್ದುವಂಥ ಕೆಲಸವನ್ನು ಸೂರಜ್ ಅವರು ಮಾಡ್ತಾನೆ ಇದ್ರು. ಇನ್ನು ಸೂರಜ್ ಅವರು ಎಲಿಮಿನೇಟ್ ಆದಂತಹ ಸಂದರ್ಭದಲ್ಲಿ ರಾಶಿಕಾ ಶೆಟ್ಟಿ ಹಾಗೆಯೇ ರಕ್ಷಿತಾ, ಅಶ್ವಿನಿ ಇವರೆಲ್ಲರೂ ಕೂಡ ಕಣ್ಣೀರು ಸುರಿಸ್ತಾರೆ. ಆದರೆ ಸೂರಜ್ ಜೊತೆ ಒಂದಷ್ಟು ದಿನ ಜೊತೆಯಾಗಿದ್ದಂತಹ ಸ್ಪಂದನ ಇರ್ಬೋದು, ಕಾವ್ಯ ಇರ್ಬೋದು, ಇವರ್ಯಾರೂ ಕೂಡ ಆ ರೀತಿಯ ಯಾವುದೇ ರೀತಿಯಾದಂತಹ ಬೇಸರವನ್ನು ವ್ಯಕ್ತಪಡಿಸದೇ ಇದ್ದಿದ್ದು ಅಚ್ಚರಿಗೆ ಕಾರಣ ಆಯಿತು. ಸ್ಪಂದನ ಅವರು ರಕ್ಷಿತಾ ಅವರನ್ನ ಮನೆಯಿಂದ ಹೋಗಬೇಕು ಅಂತ ಹೇಳ್ತಾರೆ. ಕಾವ್ಯ ಅವರು ಕೂಡ ಅವರದೇ ಹೆಸರನ್ನು ತೆಗೆದುಕೊಳ್ತಾರೆ. ಆದರೆ ಅಲ್ಲಿ ಸೂರಜ್ ಅವರು ಬಿಗ್ ಬಾಸ್ ಮನೆಯಿಂದ ಬ್ಯಾಡ್ ಲಕ್ ಅನ್ನೋ ಹಾಗೆ ಹೊರಟು ಹೋಗ್ತಾರೆ. ಸೂರಜ್ ಅವರು ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದು ವೀಕ್ಷಕರಿಗೆ ತುಂಬಾನೇ ಬೇಜಾರಾಗಿದೆ. ಅಲ್ಲದೆ ರಕ್ಷಿತಾ ಅವರು ಬಿಕ್ಕಿ ಅಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರು ಕ್ಲೋಸ್ ಆಗಿದ್ದಂಥ ಒಂದಷ್ಟು ವ್ಯಕ್ತಿಗಳಲ್ಲಿ ಸೂರಜ್ ಅವರು ಕೂಡ ಒಬ್ಬರು. ಇಬ್ಬರು ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಜೊತೆಯಾಗಿ ಕೂತು ಮಾತಾಡ್ತಾ ಇದ್ರು. ಆದರೆ ಇದೀಗ ಸೂರಜ್ ಅವರೇ ಹೊರಟು ಹೋಗಿದ್ದು ರಕ್ಷಿತಾ ಅವರಿಗೆ ತುಂಬಾನೇ ಅಚ್ಚರಿಯನ್ನು ಮೂಡಿಸಿದೆ, ಜೊತೆಗೆ ಬೇಜಾರಾಗಿದೆ. ಅವರು ಇನ್ನೊಂದಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದರು ರಕ್ಷಿತಾ. ಆದರೆ ಆ ನಿರೀಕ್ಷೆ ಹುಸಿಯಾಗದೆ ಬಿಗ್ ಬಾಸ್ ಮನೆಯಲ್ಲಿ
ತಮ್ಮ ಜರ್ನಿಗೆ ಸೂರಜ್ ಸಿಂಗ್ ಅಂತ್ಯವನ್ನು ಹಾಡಿ ಹೊರಗಡೆ ಬಂದಿದ್ದಾರೆ. ವೀಕ್ಷಕರೇ, ಸೂರಜ್ ಸಿಂಗ್ ಅವರ ಎಲಿಮಿನೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.